ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 1 ಫೆಬ್ರವರಿ 2022. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳು: ಫಸ್ಟ್, ಚೀಫ್ ಎಕನಾಮಿಕ್ ಅಡ್ವೈಸರ್, ಹೊಸದಾಗಿ ಅಪಾಯಿಂಟ್ ಆಗಿರೋ ಚೀಫ್ ಎಕನಾಮಿಕ್ ಅಡ್ವೈಸರ್ ಬಗ್ಗೆ ತಿಳ್ಕೊಳ್ಳೋಣ. ಇದಾದಮೇಲೆ ಪಶ್ಚಿಮ್ ಲೆಹರ್ ಅನ್ನುವ ಒಂದು ಎಕ್ಸಸೈಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪಿಕ್ಟೋರಿಯಲ್ ಕಾಮಿಕ್ ಬುಕ್ ಇಂಡಿಯಾಸ್ ವುಮನ್ ಅನ್ಸಂಗ್ ಹೀರೋಸ್, ಈ ಒಂದು ಕಾಮಿಕ್ ಬುಕ್ ರೀಸೆಂಟಾಗಿ ರಿಲೀಸ್ ಆಗಿದೆ, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದಮೇಲೆ ಇಂಡಿಯಾಸ್ ಫಸ್ಟ್ ಗ್ರಾಫೇನ್ ಇನ್ನೋವೇಷನ್ ಸೆಂಟರ್ ಫಸ್ಟ್ ಟೈಮ್ ಕೇರಳದಲ್ಲಿ ಇನಾಗ್ರೇಟ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ಸತ್ಯಮಂಗಲ ಟೈಗರ್ ರಿಸರ್ವ್ ಈ TX2 ಅನ್ನುವ ಒಂದು ಪ್ರಶಸ್ತಿಯನ್ನು ಪಡೆದಿದೆ, ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್. ಫಸ್ಟ್ ಆರ್ಟಿಕಲ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಬಗ್ಗೆ ಇದೆ. ಭಾರತ ಸರ್ಕಾರ ಹೊಸದಾಗಿ ಡಾಕ್ಟರ್ ವಿ ಅನಂತ ನಾಗೇಶ್ವರನ್ ಇವರನ್ನ ಹೊಸದಾಗಿ ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂತ ಆಯ್ಕೆ ಮಾಡಿದೆ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಅನೌನ್ಸ್ಮೆಂಟ್ ಏನಿದೆ ಭಾರತ ಸರ್ಕಾರದಿಂದ, ಫೆಬ್ರವರಿ 1ನೇ ತಾರೀಕು ಆಗ್ತಾ ಇರೋ ಯೂನಿಯನ್ ಬಜೆಟ್ಗಿಂತ ಒಂದಿನ ಮುಂಚೆ, ಅಂದರೆ 31 ಜನವರಿ ಎಕನಾಮಿಕ್ ಸರ್ವೆ ರಿಲೀಸ್ ಆಗುವ ಒಂದು ದಿನದಂದು ಈ ಹೊಸದಾಗಿ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಯ್ಕೆಯಾಗಿದ್ದಾರೆ, ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ದಿಸ್ ಪೋಸ್ಟ್ ವಾಸ್ ಲೈಯಿಂಗ್ ವೇಕೆಂಟ್ ಸಿನ್ಸ್ ಡಿಸೆಂಬರ್ 17, 2021. ಡಿಸೆಂಬರ್ 17, 2021ರಿಂದ KV ಸುಬ್ರಹ್ಮಣ್ಯಂ ಅವರು ರಿಸೈನ್ ಮಾಡಿದಾಗಿನಿಂದ ಈ ಒಂದು ಪೋಸ್ಟ್ ಏನಿದೆ ವೇಕೆಂಟ್ ಆಗಿತ್ತು. ಈ ಈಸ್ ಅ ಫಾರ್ಮರ್ ಮೆಂಬರ್ ಆಫ್ ಪ್ರೈಮ್ ಮಿನಿಸ್ಟರ್ಸ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್. ಈ ಕೌನ್ಸಿಲ್ ಪ್ರೈಮ್ ಮಿನಿಸ್ಟರ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ನ ಮೆಂಬರ್ ಆಗಿದ್ರು ಇವರು ಮೊದಲು. ಇವರ ಕರಿಯರ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋದಾದರೆ, ಡಾಕ್ಟರ್ ನಾಗೇಶ್ವರನ್, who is noted writer, author, teacher and economic consultant, has taught several business schools and institutes of management across India and abroad. ಭಾರತ ಮತ್ತು ವಿದೇಶಗಳಲ್ಲಿ ಇವರು ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ, ಬಿಸ್ನೆಸ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಟೀಚಿಂಗನ್ನು ಮಾಡಿದ್ದಾರೆ. ಅದಲ್ಲದೆ ಇವರು ಒಬ್ಬ ಲೇಖಕರು ಮತ್ತು ಟೀಚರ್, ಎಕನಾಮಿಕ್ ಕನ್ಸಲ್ಟೆಂಟ್ ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಬಿಫೋರ್ ಹೀಸ್ ಅಪಾಯಿಂಟ್ಮೆಂಟ್ ಆಸ್ ಅ ಚೀಫ್ ಎಕನಾಮಿಕ್ ಅಡ್ವೈಸರ್, he was a dean of IFMR ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಬಿಸ್ನೆಸ್. ಈ ಒಂದು ಬಿಸ್ನೆಸ್ ಸ್ಕೂಲ್ ಅಥವಾ ಕಾಲೇಜಿನ ಡೀನ್ ಆಗಿದ್ದರು. ಆ್ಯಂಡ್ ವಿಸಿಟಿಂಗ್ ಪ್ರೊಫೆಸರ್ ಆಫ್ ಎಕನಾಮಿಕ್ ಆಟ್ ದ ಕ್ರಿಯಾ ಯೂನಿವರ್ಸಿಟಿ ಇನ್ ಆಂಧ್ರ ಪ್ರದೇಶದ ಕ್ರಿಯಾ ಯೂನಿವರ್ಸಿಟಿಯ ವಿಸಿಟಿಂಗ್ ಪ್ರೊಫೆಸರ್ ಕೂಡ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನೆನ್ಪಿಟ್ಕೊಳ್ಳಿ, ಡಾಕ್ಟರ್ ವಿ ಅನಂತ ನಾಗೇಶ್ವರನ್ ಈಸ್ ಅ ನ್ಯೂ ಚೀಫ್ ಎಕನಾಮಿಕ್ ಅಡ್ವೈಸರ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಎಕ್ಸಸೈಸ್ ಬಗ್ಗೆ ಇದೆ, ಮರಿಟೈಮ್ ಎಕ್ಸಸೈಸ್. ಇದರ ಹೆಸರು ಪಶ್ಚಿಮ್ ಲೆಹರ್ XPL 2022, ವಿಚ್ ಇಸ್ ಕಂಡಕ್ಟೆಡ್ ಬೈ ದ ಇಂಡಿಯನ್ ನೇವಿ ಆಫ್ ದ ವೆಸ್ಟ್ ಕೋಸ್ಟ್ ವಾಸ್ ಕನ್ಕ್ಲೂಡೆಡ್. ಇದನ್ನು ಪಶ್ಚಿಮದ ನಮ್ಮ ಕರಾವಳಿಯಲ್ಲಿ ಇಂಡಿಯನ್ ನೇವಿಯಿಂದ, ಭಾರತದ ನೌಕಾಪಡೆಯಿಂದ ಈ ಒಂದು ಪಶ್ಚಿಮ್ ಲೆಹರ್ ಅನ್ನುವ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಇದನ್ನು ರೀಸೆಂಟಾಗಿ ಕನ್ಕ್ಲೂಡ್ ಮಾಡಲಾಗಿದೆ, ಅಂದರೆ ಕಂಪ್ಲೀಟ್ ಆಗಿದೆ. ದ ಎಕ್ಸಸೈಸ್ ವಾಸ್ ಕಂಡಕ್ಟೆಡ್ ಓವರ್ ಅ ಡ್ಯೂರೇಷನ್ ಆಫ್ 20 days. 20 ದಿನಗಳ ಕಾಲ ಈ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿದ್ದು, ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ವ್ಯಾಲಿಡೇಟ್ ಆಪರೇಷನಲ್ ಪ್ಲಾನ್ಸ್ ಆಫ್ ವೆಸ್ಟರ್ನ್ ನೇವಲ್ ಕಮಾಂಡ್ ಆ್ಯಂಡ್ ಎನ್ಹ್ಯಾನ್ಸ್ ಇಂಟರ್ ಸರ್ವಿಸ್ ಸಿನರ್ಜಿ ಅಮಾಂಗ್ ದ ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಆರ್ಮಿ ಆ್ಯಂಡ್ ಕೋಸ್ಟ್ ಗಾರ್ಡ್. ಈ 4 ಭದ್ರತಾ ಪಡೆಗಳ ಒಂದು ಪರಸ್ಪರವಾದಂಥ ಕೂಡಿಕೊಂಡು ಕೆಲಸ ಮಾಡುವ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ಒಂದು ಪಶ್ಚಿಮ್ ಲೆಹರ್ ಅನ್ನೋ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿತ್ತು. ದ ಎಕ್ಸಸೈಸ್ ವಾಸ್ ಕಂಡಕ್ಟೆಡ್ ಅಂಡರ್ ದ ಏಜಿಸ್ ಆಫ್ FOC ಇನ್ ಸಿ, ವೆಸ್ಟರ್ನ್ ನೆವಲ್ ಕಮಾಂಡ್. ಈ ಒಂದು ಸಂಸ್ಥೆಯಿಂದ ಅಥವಾ ವೆಸ್ಟರ್ನ್ ನೆವಲ್ ಕಮಾಂಡ್ನಿಂದ ಈ ಪಶ್ಚಿಮ್ ಲೆಹರ್ ಅನ್ನುವ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿತ್ತು. The intra-theater exercise included mobilization and participation of over 40 ships and submarines in the Indian Navy. ಭಾರತದ ನೌಕಾಪಡೆಯಿಂದ 40 ಶಿಪ್ಗಳು ಮತ್ತು ಸಬ್ಮರೈನ್ಗಳನ್ನು ಈ ಒಂದು ಪಶ್ಚಿಮ್ ಲೆಹರ್ ಎಕ್ಸಸೈಸ್ ಒಳಗೊಂಡಿತ್ತು. ಇಂಡಿಯನ್ ಏರ್ಫೋರ್ಸ್ ಡೆಪ್ಲಾಯ್ಡ್ Su-30 MKI ಮತ್ತು ಜಾಗ್ವಾರ್ ಮರಿಟೈಮ್ ಸ್ಟ್ರೈಕ್ ಏರ್ಕ್ರಾಫ್ಟ್, ಈ 2 ಏರ್ಕ್ರಾಫ್ಟ್ಗಳು, ಮತ್ತು ಫ್ಲೈಟ್ ರಿಫ್ಯೂಯಲಿಂಗ್ ಏರ್ಕ್ರಾಫ್ಟ್. ಈ ವಿಮಾನ ಹಾರಾಡುತ್ತಿರುವಾಗ ಅದರ ಒಂದು ರೀಫ್ಯೂಯಲಿಂಗ್ ಅಥವಾ ಅದರಲ್ಲಿ ಇಂಧನವನ್ನು ತುಂಬಿಸುವಂಥ ಸಾಮರ್ಥ್ಯ ಇರುವ ಏರ್ಕ್ರಾಫ್ಟನ್ನು ಕೂಡ ಇಂಡಿಯನ್ ಏರ್ಫೋರ್ಸ್ನಿಂದ ಡೆಪ್ಲಾಯ್ ಮಾಡಲಾಗಿತ್ತು. ಅಂದರೆ ಈ ಒಂದು ಪಶ್ಚಿಮ್ ಲೆಹರ್ನಲ್ಲಿ ಇಷ್ಟು ವಿಮಾನಗಳು, ಏರ್ಕ್ರಾಫ್ಟ್ಗಳು ಭಾಗವಹಿಸಿದ್ದವು. ಇಂಡಿಯನ್ ನೇವೀಸ್ ಮರಿಟೈಮ್ ರಿಕನ್ನಸೆನ್ಸ್
ಏರ್ಕ್ರಾಫ್ಟ್ P-8I ಡ್ರೋನಿಯರ್ಸ್ IL-38ST ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ಸ್, ಇದನ್ನ ಡ್ರೋನ್ ಅಂತ ಕೂಡ ಕರಿಬೋದು, ಆ್ಯಂಡ್ MiG-29K ಸ್ಟ್ರೈಕ್ ಏರ್ಕ್ರಾಫ್ಟ್. ಈ ಏರ್ಕ್ರಾಫ್ಟ್ಗಳು ಈ ಪಶ್ಚಿಮ್ ಲೆಹರ್ ಅನ್ನುವ ಎಕ್ಸಸೈಸ್ನಲ್ಲಿ ಇಂಡಿಯನ್ ನೇವಿ ಅಥವಾ ನೌಕಾಪಡೆಯಿಂದ ಡೆಪ್ಲಾಯ್ ಮಾಡಲಾಗಿತ್ತು. ಇದರ ಪ್ರಾಮುಖ್ಯತೆ ಏನು ಅಂತಂದರೆ, ದ ಎಕ್ಸಸೈಸ್ ಪ್ರೊವೈಡೆಡ್ ಆಲ್ ಪಾರ್ಟಿಸಿಪೇಟಿಂಗ್ ಫೋರ್ಸಸ್ ಆ್ಯನ್ ಅಪಾರ್ಚುನಿಟಿ ಟು ಆಪರೇಟ್ ಟುಗೆದರ್ ಅಂಡರ್ ರಿಯಲಿಸ್ಟಿಕ್ ಕಂಡೀಷನ್ ಇನ್ ರೆಸ್ಪಾಂಡಿಂಗ್ ಟು ಕಂಟೆಂಪರರಿ ಮರಿಟೈಮ್ ಚಾಲೆಂಜಸ್ ಅಕ್ರಾಸ್ ದ ಏರಿಯಾಸ್ ಆಫ್ ಕಮಾಂಡ್ಸ್ ರೆಸ್ಪಾನ್ಸಿಬಿಲಿಟಿ. ಆಗಲೇ ತಿಳಿಸಿದ ಹಾಗೆ ಈ 4 ಕಮಾಂಡ್ಗಳು ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ ಮತ್ತು ಕೋಸ್ಟ್ ಗಾರ್ಡ್, ಈ 4 ಪಡೆಗಳ ಒಂದು ಇಂಟ್ರಾಕ್ಷನ್ನಿಂದ ಅವರ ಒಂದು ಈ ಯುದ್ಧ ಮಾಡುವ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಿ ಅವರ ಕೋಆರ್ಡಿನೇಷನನ್ನು ಹೆಚ್ಚಿಸುವುದು ಈ ಒಂದು ಎಕ್ಸಸೈಸ್ನ ಮುಖ್ಯ ಉದ್ದೇಶ ಆಗಿತ್ತು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಕಾಮಿಕ್ ಪುಸ್ತಕದ ಬಗ್ಗೆ ಇದೆ. ಇದರ ಹೆಸರು ಇಂಡಿಯಾಸ್ ವುಮನ್ ಅನ್ಸಂಗ್ ಹೀರೋಸ್. ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಭಾಗವಹಿಸಿದ್ದರು. ಸೊ ಇವರ ಒಂದು ಪಾತ್ರವನ್ನು ಹಿಸ್ಟ್ರಿಯಲ್ಲಿ ನಾವು ಮರಿತಾ ಇದ್ದೇವೆ. ಸೊ ಅದನ್ನು ಮತ್ತೆ ರಿಮೆಂಬರ್ ಮಾಡುವ ಒಂದು ಉದ್ದೇಶದಿಂದ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಕಲ್ಚರ್ ಮೀನಾಕ್ಷಿ ಲೇಖಿ ಅವರು ಈ ಒಂದು ಈ ಪುಸ್ತಕದ ಹೆಸರು ಇಂಡಿಯಾಸ್ ವುಮನ್ ಅನ್ಸಂಗ್ ಹೀರೋ ಅನ್ನುವ ಪುಸ್ತಕವನ್ನು ರೀಸೆಂಟಾಗಿ ರಿಲೀಸ್ ಮಾಡಿದ್ದಾರೆ. ಈ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಮಹಿಳೆಯರಿಗೆ ಒಂದು ಗೌರವಾರ್ಥವಾಗಿ ಈ ಒಂದು ಕಾಮಿಕ್ ಪುಸ್ತಕವನ್ನು ರಿಲೀಸ್ ಮಾಡಲಾಗಿದೆ. ಇನ್ನು ಈ ಕಾಮಿಕ್ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು ಪಬ್ಲಿಷ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಕಲ್ಚರ್, ಸಂಸ್ಕೃತಿ ಸಚಿವಾಲಯ ಈ ಅಮರ ಚಿತ್ರ ಕಥಾ ಅನ್ನುವ ಒಂದು ಪಬ್ಲಿಷರ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಗ್ರಾಫಿಕ್ಗಳನ್ನು ಒಳಗೊಂಡಿರುವಂತಹ ಪುಸ್ತಕವನ್ನು ರಿಲೀಸ್ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇದೇ ಆಗಸ್ಟ್ 15ರಂದು ನಾವು ಭಾರತದ ಸ್ವತಂತ್ರೋತ್ಸವದ 75ನೇ ವರ್ಷವನ್ನು ಆಚರಿಸ್ತಾ ಇದ್ದೇವೆ. ಇದರ ಒಂದು ಸ್ಮರಣಾರ್ಥವಾಗಿ 75 ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಈ ಹೋರಾಟಗಾತಿಯರ ಒಂದು ಪಾತ್ರವನ್ನು ತೋರಿಸಲು ಈ ಒಂದು ಪುಸ್ತಕವನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಈ 75 ಅನ್ಸಂಗ್ ವುಮನ್ ಫ್ರೀಡಮ್ ಫೈಟರ್ಸ್ನಲ್ಲಿ ಮುಖ್ಯವಾಗಿ ಚಕಲಿ ಇಲ್ಲಮ್ಮ, ಪದ್ಮಜಾ ನಾಯ್ಡು, ದುರ್ಗಾಬಾಯಿ ದೇಶ್ಮುಖ್ ಇದರಲ್ಲಿ ಪ್ರಮುಖರಾಗಿದ್ದಾರೆ. ಈ ಒಂದು ಕಾಮಿಕ್ ಪುಸ್ತಕವನ್ನು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿ ಮುಖ್ಯ ಪಾತ್ರವನ್ನು ವಹಿಸಿದಂತಹ ಸಾಕಷ್ಟು ಜನ ಮಹಿಳೆಯರ ಒಂದು ಪಾತ್ರವನ್ನು, ಅವರ ಪಾತ್ರಕ್ಕೆ ಗೌರವವನ್ನು ಸೂಚಿಸುವ ಉದ್ದೇಶದಿಂದ ಈ ಪುಸ್ತಕವನ್ನು ರಿಲೀಸ್ ಮಾಡಲಾಗಿದೆ. ತಾಯಿ ಭಾರತಿಗೆ ತಮ್ಮ ಪ್ರಾಣವನ್ನು, ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂತಹ ಸಾಕಷ್ಟು ಜನ ಈ ಸ್ವತಂತ್ರ ಹೋರಾಟಗಾತಿಯರು ಮತ್ತು ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಟ ಮಾಡಿದಂತಹ ಚಳುವಳಿಗಾತಿಯರ ಈ ಮುಖ್ಯವಾದ ಸ್ಟೋರಿಯನ್ನು ಅಥವಾ ಕಥೆಯನ್ನು ಈ ಕಾಮಿಕ್ ಪುಸ್ತಕ ಇಂಡಿಯಾಸ್ ವುಮನ್ ಅನ್ಸಂಗ್ ಹೀರೋಸ್ ಅನ್ನೋ ಪುಸ್ತಕ ಒಳಗೊಂಡಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಭಾರತದ ಪ್ರಥಮವಾದಂಥ ಗ್ರಾಫೇನ್ ಇನ್ನೋವೇಷನ್ ಸೆಂಟರನ್ನು ಕೇರಳದಲ್ಲಿ ಇನಾಗ್ರೇಟ್ ಮಾಡಲಾಗಿದೆ. ಇದರ ಬಗ್ಗೆ ಇದೆ. ಈ ಒಂದು ಇನ್ನೋವೇಷನ್ ಸೆಂಟರನ್ನು ಡಿಜಿಟಲ್ ಯೂನಿವರ್ಸಿಟಿ ಆಫ್ ಕೇರಳ, ಇದರ ಜೊತೆಗೆ ಸೆಂಟರ್ ಫಾರ್ ಮಟೀರಿಯಲ್ಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿ, ಈ ಒಂದು ಸಂಸ್ಥೆಯ ಕೊಲ್ಯಾಬರೇಷನ್ನಲ್ಲಿ ಕೇರಳದ ತ್ರಿಶೂರ್ನಲ್ಲಿ 86.41 ಕೋಟಿ ವೆಚ್ಚದಲ್ಲಿ ಈ ಪ್ರಥಮವಾದಂಥ ಗ್ರಾಫೇನ್ ಇನ್ನೋವೇಷನ್ ಸೆಂಟರನ್ನು ಉದ್ಘಾಟನೆ ಮಾಡಲಾಗಿದೆ. ದಿಸ್ ವಿಲ್ ಬಿ ದ ಫಸ್ಟ್ ಗ್ರಾಫೇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಕ್ಯುಬೇಷನ್ ಸೆಂಟರ್ ಇನ್ ದ ಕಂಟ್ರಿ. ಇದು ಭಾರತದಲ್ಲಿ ಪ್ರಥಮವಾದಂತಹ ಇನ್ಕ್ಯುಬೇಷನ್ ಸೆಂಟರ್ ಆಗಿದ್ದು, ದ ಟಾಟಾ ಸ್ಟೀಲ್ ಲಿಮಿಟೆಡ್ ಈಸ್ ಸೆಟ್ ಟು ಬಿ ದ ಇಂಡಸ್ಟ್ರಿಯಲ್ ಪಾರ್ಟ್ನರ್ ಆಫ್ ದ ಸೆಂಟರ್. ಈ ಒಂದು ಇನ್ನೋವೇಷನ್ ಸೆಂಟರ್ನ ಪಾರ್ಟ್ನರ್ ಆಗಿ ಟಾಟಾ ಸ್ಟೀಲ್ ಲಿಮಿಟೆಡ್ ಕೂಡ ಭಾಗವಹಿಸ್ತಾ ಇದೆ. ಈ ಗ್ರಾಫೇನ್ ಇನ್ನೋವೇಷನ್ ಸೆಂಟರ್ ಪ್ರಾಜೆಕ್ಟ್ಗೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಈ ಒಂದು ಸಚಿವಾಲಯ ಕೂಡ ಅನುಮೋದನೆಯನ್ನು ನೀಡಿದೆ. ದ ಪ್ರಾಜೆಕ್ಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ವಿತ್ ದ ಸಪೋರ್ಟ್ ಆಫ್ ಕೇರಳ ಗೌರ್ಮೆಂಟ್. ಕೇರಳ ರಾಜ್ಯ ಸರ್ಕಾರದ ಒಂದು ಸಹಾಯದಿಂದ ಈ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಮತ್ತು ಈ ಒಂದು ಕ್ಷೇತ್ರದಲ್ಲಿ ಅಂದರೆ ನಾಲೆಜ್ ಇಂಡಸ್ಟ್ರಿ ಸೆಕ್ಟರ್ನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಕೇರಳದ ಒಂದು ಅಭಿವೃದ್ಧಿಗೆ ಈ ಇನ್ನೋವೇಷನ್ ಸೆಂಟರ್ ಮುಖ್ಯವಾದ ಪಾತ್ರವನ್ನು ವಹಿಸಲಿದೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಇನ್ನು ಈ ಗ್ರಾಫೇನ್ ಮಟೀರಿಯಲ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಎಕ್ಸ್ಟ್ರಾರ್ಡಿನರಿ ಆಗಿರುವಂತಹ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಗುಣಗಳನ್ನು ಹೊಂದಿದ್ದು, ಈ ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಯೂಸ್ ಮಾಡುವಂತಹ OLED ಸ್ಕ್ರೀನ್ ಅಂದರೆ ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್ ಅನ್ನುವ ಸ್ಕ್ರೀನನ್ನು ಅದರಲ್ಲಿ ಬಳಸುವಂತಹ
ಇಂಡಿಯಮ್ ಅನ್ನುವ ಮಟೀರಿಯಲನ್ನು ರಿಪ್ಲೇಸ್ ಮಾಡಿ ಗ್ರಾಫೈನನ್ನು ಬಳಸಲಾಗುತ್ತದೆ. ಸೊ ಈ ಗ್ರಾಫೈನನ್ನು ಬಳಸುವುದರಿಂದ ಈ ಸ್ಮಾರ್ಟ್ಫೋನ್ಗಳ ಕಾಸ್ಟ್ ಅಂದರೆ ಬೆಲೆ ಕೂಡ ಕಡಿಮೆಯಾಗುವ ಸಾಧ್ಯತೆಗಳು ಹೆಚ್ಚುತ್ತಾ ಇವೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಇನ್ನು ಈ ಗ್ರಾಫೇನ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕಾದಂದರೆ ಇಟ್ ಹ್ಯಾಸ್ ಗುಡ್ ಕೆಮಿಕಲ್ ಸ್ಟೆಬಿಲಿಟಿ, ರಾಸಾಯನಿಕವಾದಂಥ ಸ್ಥಿರತೆಯನ್ನು ಹೊಂದಿದ್ದು, ಮತ್ತು ಈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಹೆಚ್ಚಿನ ವಿದ್ಯುತ್ ವಾಹಕತೆಯನ್ನು ಈ ಗ್ರಾಫೇನ್ ಹೊಂದಿದ್ದು, ಇದರ ಲಾರ್ಜ್ ಸರ್ಫೇಸ್ ಏರಿಯಾ ಅಂದರೆ ಮೇಲ್ಮೈ ವಿಸ್ತೀರ್ಣ ಜಾಸ್ತಿಯಾಗಿದ್ದು, ಇದು ಪಾರದರ್ಶಕವಾಗಿ ಮತ್ತು ಲೈಟ್ ವೇಟ್ ಆಗಿದೆ ಆ್ಯಸ್ ಕಂಪೇರ್ಡ್ ಟು ದ ಅದರ್ ಮಟೀರಿಯಲ್. ಸೊ ಈ ಒಂದು ಗ್ರಾಫೇನನ್ನು ಉತ್ಪಾದನೆ ಮಾಡುವ ಒಂದು ಉದ್ದೇಶದಿಂದ, ಅದರಲ್ಲಿ ರಿಸರ್ಚ್ ಮಾಡುವ ಉದ್ದೇಶದಿಂದ ಭಾರತದಲ್ಲಿ ಪ್ರಥಮ ಬಾರಿಗೆ ಗ್ರಾಫೇನ್ ಇನೋವೇಷನ್ ಸೆಂಟರನ್ನು ಕೇರಳದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಸತ್ಯಮಂಗಲ ಟೈಗರ್ ರಿಸರ್ವ್ ಬ್ಯಾಗ್ಸ್ T*2 ಅವಾರ್ಡ್. T*2 ಅವಾರ್ಡ್ ಅಂತಂತಂದರೆ ಒಂದು ಪ್ರದೇಶದಲ್ಲಿ ಅರಣ್ಯದಲ್ಲಿ ವಾಸಿಸುವಂಥ ಹುಲಿಗಳ ಸಂತತಿ ಅಥವಾ ಸಂಖ್ಯೆ ಏನಿದೆ ಅದು ಡಬಲ್ ಆಗಿದೆ, ದ್ವಿಗುಣವಾಗಿದೆ ಅಂತ ಈ ಒಂದು ಅವಾರ್ಡನ್ನು ಕೊಡಲಾಗುತ್ತೆ. ರೀಸೆಂಟಾಗಿ ಈ ಒಂದು ಅವಾರ್ಡನ್ನು ಸತ್ಯಮಂಗಲ ಹುಲಿ ಸಂರಕ್ಷಿತ ಕಾಡಿಗೆ ನೀಡಲಾಗಿದೆ. ನ್ಯೂಸ್ ಏನು ಅಂತಂದರೆ, ಸತ್ಯಮಂಗಲ ಟೈಗರ್ ರಿಸರ್ವ್, ಇರೋಡ್ ಡಿಸ್ಟ್ರಿಕ್ಟ್, ತಮಿಳುನಾಡು. ಈ ಸತ್ಯಮಂಗಲ ಟೈಗರ್ ರಿಸರ್ವ್ ಎಲ್ಲಿದೆ? ತಮಿಳುನಾಡಿನಲ್ಲಿದೆ. ಹ್ಯಾಸ್ ಬೀನ್ ಗಿವನ್ ದ ಪ್ರೆಸ್ಟೀಜಿಯಸ್ T*2 ಅವಾರ್ಡ್, TX2 ಅವಾರ್ಡ್ ಅಂತ ಕೂಡ ಕರಿಬೋದು. ಆಫ್ಟರ್ ಇಟ್ಸ್ ಟೈಗರ್ ನಂಬರ್ಸ್ ಡಬಲ್ ಟು 80 ಸಿನ್ಸ್ 2010. 2010ಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿಯ ಹುಲಿಗಳ ಒಂದು ಸಂಖ್ಯೆ ಏನಿದೆ ಡಬಲ್ ಆಗಿ ಈಗ 80ಕ್ಕೆ ಏರಿದೆ. ಸೊ ಆ ಒಂದು ಉದ್ದೇಶದಿಂದ ಈ T*2 ಅಥವಾ TX2 ಅವಾರ್ಡನ್ನು ಸತ್ಯಮಂಗಲ ಟೈಗರ್ ರಿಸರ್ವ್ಗೆ ನೀಡಲಾಗಿದೆ. ಅಪಾರ್ಟ್ ಫ್ರಮ್ STR, the Bardia National Park in Nepal has won this year T*2 award for doubling the population of wild tigers. ಇದರೊಂದಿಗೆ ನೇಪಾಳದಲ್ಲಿರುವ ಬಾರ್ದಿಯಾ ನ್ಯಾಷನಲ್ ಪಾರ್ಕ್ ಇದಕ್ಕೂ ಕೂಡ ಈ ಒಂದು TX2 ಅವಾರ್ಡನ್ನು ನೀಡಲಾಗಿದೆ. ಸತ್ಯಮಂಗಲ ಟೈಗರ್ ರಿಸರ್ವ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು 2013ರಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಘೋಷಣೆ ಮಾಡಲಾಗಿತ್ತು. ಆ್ಯಂಡ್ ದ ರಿಸರ್ವ್ ದ್ಯಾಟ್ ಸ್ಪ್ರೆಡ್ ಅಕ್ರಾಸ್, ಇದರ ಒಂದು ವಿಸ್ತೀರ್ಣ ಏನಿದೆ 1411.60 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಈ ಒಂದು ಸತ್ಯಮಂಗಲ ವೈಲ್ಡ್ ಲೈಫ್ ಸೆಂಚುರಿ ಇದ್ದು, ಆ್ಯನ್ ಇಂಪಾರ್ಟೆಂಟ್ ಲಿಂಕ್ ಬಿಟ್ವೀನ್ ನೀಲಗಿರಿ ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಲ್ಯಾಂಡ್ಸ್ಕೇಪ್. ನೀಲಗಿರಿ ಅಂದರೆ ವೆಸ್ಟರ್ನ್ ಘಾಟ್ನಲ್ಲಿ ಬರುತ್ತೆ. ಈ ಈಸ್ಟರ್ನ್ ಘಾಟ್ನಲ್ಲಿರುವ, ಈಸ್ಟರ್ನ್ ಅಂತಂದರೆ ಪೂರ್ವ ಘಟ್ಟದಲ್ಲಿರುವ ಪ್ರದೇಶವನ್ನು ಜಾಯಿನ್ ಮಾಡುವ ಇಂಪಾರ್ಟೆಂಟ್ ಲಿಂಕ್ ಆಗಿದ್ದು, ಈ ಸತ್ಯಮಂಗಲ ವೈಲ್ಡ್ ಲೈಫ್ ಸೆಂಚುರಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಪ್ರಸ್ತುತವಾಗಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಏನಿದೆ ಅತ್ಯಂತ ಹೆಚ್ಚಿನ, ಅಂದರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಹುಲಿಗಳ ಒಂದು ಸಂಖ್ಯೆಯನ್ನು ಹೊಂದಿರುವ ಒಂದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಆಗಿದೆ. ಮತ್ತು ಈ ನೀಲಗಿರಿ ಬಯೋಸ್ಫಿಯರ್ ಏನಿದೆ ಮೂಡುಮಲೆ ಟೈಗರ್ ರಿಸರ್ವ್, ಬಂಡೀಪುರ ಟೈಗರ್ ರಿಸರ್ವ್, BR ಹಿಲ್ಸ್ ಅಂದರೆ ಬಿಳಿಗಿರಿ ರಂಗ ಹಿಲ್ ಟೈಗರ್ ರಿಸರ್ವ್, ಈ 3 ಟೈಗರ್ ರಿಸರ್ವ್ಗಳನ್ನು ನೀಲಗಿರಿ ಬಯೋಸ್ಫಿಯರ್ ಕನೆಕ್ಟ್ ಮಾಡುತ್ತೆ. ಇನ್ನು ಈ TX2 ಅವಾರ್ಡ್ ಬಗ್ಗೆ ತಿಳ್ಕೊಳ್ಳೋದಾದರೆ, the award acknowledges the effort by state government and the local communities which have played one of the most important role to turn the relatively new tiger reserves into one of the source population of tiger reserves. ಈ ಹುಲಿಯ ಸಂರಕ್ಷಣೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವ ರಾಜ್ಯ ಸರ್ಕಾರ ಮತ್ತು ಅಲ್ಲಿ ವಾಸಿಸುವ ಲೋಕಲ್ ಕಮ್ಯುನಿಟಿ, ಲೋಕಲ್ ಸಮುದಾಯ ಏನಿರುತ್ತೆ ಅವರ ಒಂದು ಎಫರ್ಟನ್ನು ಗುರುತಿಸಿ ಈ ಒಂದು TX ಅವಾರ್ಡನ್ನು ನೀಡಲಾಗುತ್ತೆ. The awards are presented by Conservation Assured Tiger Standards, Fauna and Flora International. ಈ ಒಂದು ಅವಾರ್ಡನ್ನು ಈ ಸಾಕಷ್ಟು ಒಂದು ಸಂಸ್ಥೆಗಳ ಕೊಲ್ಯಾಬ್ರೇಷನ್ನಲ್ಲಿ ನೀಡಲಾಗುತ್ತೆ. ಆ ಸಂಸ್ಥೆಗಳ ಹೆಸರುಗಳಂತಂದರೆ ಕನ್ಸರ್ವೇಷನ್ ಅಶೋರ್ಡ್ ಟೈಗರ್ ಸ್ಟ್ಯಾಂಡರ್ಡ್ಸ್ CATS, ಫೌನಾ ಆ್ಯಂಡ್ ಫ್ಲೋರಾ ಇಂಟರ್ನ್ಯಾಷನಲ್, ಗ್ಲೋಬಲ್ ಟೈಗರ್ ಫೋರಮ್ GTF, IUCN ವಿಂಗ್ ಆಗಿರುವ ಇಂಟಿಗ್ರೇಟೆಡ್ ಟೈಗರ್ ಹ್ಯಾಬಿಟಾಟ್ ಕನ್ಸರ್ವೇಷನ್ ಪ್ರೋಗ್ರಾಮ್ ITHCP, ಇದು IUCN ಅಂತ ಗೊತ್ತಿರ್ಬೋದು ನಿಮಗೆ, ಅದರ ಒಂದು ವಿಂಗ್ ಆಗಿದೆ. ಪ್ಯಾಂಥೆರಾ, UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಈ ಒಂದು ಸಂಸ್ಥೆ. ದ ಲಯನ್ಸ್ ಶೇರ್, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೊಸೈಟಿ WCS, ಮತ್ತು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್, ಈ ಒಂದು ಸಂಸ್ಥೆಗಳ ಒಂದು ಕೊಲ್ಯಾಬ್ರೇಷನ್ನಲ್ಲಿ TX2 ಅವಾರ್ಡನ್ನು ನೀಡಲಾಗುತ್ತೆ. ರೀಸೆಂಟಾಗಿ ಈ ಸತ್ಯಮಂಗಲಂ ಟೈಗರ್ ರಿಸರ್ವ್ ಇದು ತಮಿಳುನಾಡಿನಲ್ಲಿದೆ. ಇದಕ್ಕೆ ಮತ್ತು ನೇಪಾಳದಲ್ಲಿರುವ
ಇನ್ನೊಂದು ಟೈಗರ್ ರಿಸರ್ವ್ ಅಥವಾ ವೈಲ್ಡ್ ಲೈಫ್ ನ್ಯಾಷನಲ್ ಪಾರ್ಕ್ ಬಾರ್ಡಿಯಾ ನ್ಯಾಷನಲ್ ಪಾರ್ಕ್ ಅನ್ನುವ ರಾಷ್ಟ್ರೀಯ ಉದ್ಯಾನ ಇದು ನೇಪಾಳದಲ್ಲಿದೆ. ಈ ಎರಡು ಉದ್ಯಾನಗಳಿಗೆ ಅಥವಾ ಟೈಗರ್ ರಿಸರ್ವ್ಗಳಿಗೆ TX2 ಅವಾರ್ಡನ್ನು ನೀಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ನಮ್ಮ ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಜಾಯಿಂಟ್ ಮರಿಟೈಮ್ ಎಕ್ಸಸೈಸ್ ಪಶ್ಚಿಮ್ ಲೆಹರ್ ಟು ಎನ್ಹ್ಯಾನ್ಸ್ ಇಂಟರ್ ಸರ್ವಿಸ್ ಎನರ್ಜಿ ಅಮಾಂಗ್ ದ ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಆರ್ಮಿ, ಇಂಡಿಯನ್ ಕೋಸ್ಟ್ ಗಾರ್ಡ್. ಈ 4 ಭದ್ರತಾ ಪಡೆಗಳ ಒಂದು ಸೆನರ್ಜಿ ಅಥವಾ ಕೋಆರ್ಡಿನೇಷನ್ ಅನ್ನು ಹೆಚ್ಚಿಸುವ ಉದ್ದೇಶದಿಂದ ಪಶ್ಚಿಮ್ ಲೆಹರ್ ಅನ್ನುವ ಎಕ್ಸಸೈಸ್ ಅನ್ನು ರೀಸೆಂಟ್ ಆಗಿ ಕಂಡಕ್ಟ್ ಮಾಡಲಾಗಿತ್ತು. ಎಲ್ಲಿ? ಈಸ್ಟರ್ನ್ ಕೋಸ್ಟ್ನಲ್ಲಿ, ಅಂದರೆ ಪಶ್ಚಿಮದ ಕರಾವಳಿಯಲ್ಲಿ ಈ ಒಂದು ಎಕ್ಸಸೈಸ್ ಅನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ, ಟ್ರೂ ಅಂತ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಪಾಯಿಂಟೆಡ್ ಡಾಕ್ಟರ್ ಅನಂತ ನಾಗೇಶ್ವರನ್ ಆಸ್ ದ ನ್ಯೂ ಚೀಫ್ ಎಕನಾಮಿಕ್ ಅಡ್ವೈಸರ್. ಈ ಒಂದು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ, ಟ್ರೂ. India's Women Unsung Heroes has been prepared by Ministry of Culture in partnership with Amar Chitrakatha. ಈ ಒಂದು ಸಂಸ್ಥೆಗಳ ಕೊಲ್ಯಾಬರೇಷನ್ನಲ್ಲಿ ಈ ಒಂದು ಹೊಸ ಪುಸ್ತಕ, ಕಾಮಿಕ್ ಪುಸ್ತಕವಾದಂಥ ಇಂಡಿಯಾಸ್ ವುಮನ್ ಅನ್ಸಂಗ್ ಹೀರೋಸ್ ಈ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಲಾಗಿದೆ. ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಂಡಿಯಾಸ್ ಫಸ್ಟ್ ಇನ್ನೋವೇಷನ್ ಸೆಂಟರ್ ಫಾರ್ ಗ್ರಾಫೇನ್ ವಿಲ್ ಬಿ ಸೆಟ್ ಅಪ್ ಇನ್ ಕರ್ನಾಟಕ. ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಫಾಲ್ಸ್ ಅಂತ. ಈ ಗ್ರಾಫೇನ್ ಇನ್ನೋವೇಷನ್ ಸೆಂಟರನ್ನು ಕೇರಳದಲ್ಲಿ, ಭಾರತದ ಪ್ರಥಮವಾದಂಥ ಈ ಒಂದು ಇನ್ನೋವೇಷನ್ ಸೆಂಟರನ್ನು ಕೇರಳದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಸತ್ಯಮಂಗಲಂ ಟೈಗರ್ ರಿಸರ್ವ್ ಹ್ಯಾಸ್ ಬೀನ್ ಗಿವನ್ ದ ಪ್ರೆಸ್ಟೀಜಿಯಸ್ ಅವಾರ್ಡ್ TX2 ಅವಾರ್ಡ್ ವಿಚ್ ಈಸ್ ಲೊಕೇಟೆಡ್ ಇನ್ ಆಂಧ್ರ ಪ್ರದೇಶ್. ನಾವು ಲಾಸ್ಟ್ ಆರ್ಟಿಕಲ್ ಡಿಸ್ಕಸ್ ಮಾಡಿದ ಹಾಗೆ ಸತ್ಯಮಂಗಲ ಟೈಗರ್ ರಿಸರ್ವ್ಗೆ ಈ ಒಂದು TX2 ಅವಾರ್ಡನ್ನು ನೀಡಲಾಗಿದೆ. ದಿಸ್ ಸ್ಟೇಟ್ಮೆಂಟ್ ಹಾಫ್ ಈಸ್ ಕರೆಕ್ಟ್. ಸೆಕೆಂಡ್ ಹಾಫ್ನಲ್ಲಿ ಇದು ಆಂಧ್ರ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಸತ್ಯಮಂಗಲ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ತಮಿಳುನಾಡು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು PDF ಅನ್ನು, ಆರ್ಟಿಕಲ್ಗಳ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಮ್ಮ PSI ಟೆಸ್ಟ್ ಸಿರೀಸನ್ನು ಯಶಸ್ವಿಗೊಳಿಸಿ ಅದರಿಂದ ಲಾಭ ಪಡೆದುಕೊಂಡ ಸಾಕಷ್ಟು PSI ಅಭ್ಯರ್ಥಿಗಳ ಕೋರಿಕೆಗೆ ಸ್ಪಂದಿಸುವ ದೃಷ್ಟಿಯಿಂದ ILA ಕ್ಲಾಸಸ್ಗಳ ವತಿಯಿಂದ PSI ಕ್ರ್ಯಾಶ್ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಈ ಕ್ರ್ಯಾಶ್ ಕೋರ್ಸ್ನ 18 ದಿನಗಳ ಕ್ಲಾಸ್ರೂಮ್ ಟೀಚಿಂಗ್ನಲ್ಲಿ PSI ಪೇಪರ್ 1 ಪರೀಕ್ಷೆಯ ಎಸ್ಸೆ ರೈಟಿಂಗ್, ಟ್ರಾನ್ಸ್ಲೇಷನ್, ಪ್ರಿಸೀಸ್ ರೈಟಿಂಗ್ಗಳನ್ನು ಮತ್ತು ಪೇಪರ್ 2 ಪರೀಕ್ಷೆಯ ಎಲ್ಲ ವಿಷಯಗಳ ಎಕ್ಸಾಮ್ ಓರಿಯೆಂಟೆಡ್ ಟಾಪಿಕ್ಗಳನ್ನು ಕವರ್ ಮಾಡಿಕೊಡಲಾಗುವುದು. ಇದರೊಂದಿಗೆ ಪೇಪರ್ 1, ಪೇಪರ್ 2 ಪರೀಕ್ಷೆಯ ಒಟ್ಟು 10 ಮಾಡೆಲ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಲಾಗುವುದು. ಟೆಸ್ಟ್ ಆದ ಮೇಲೆ ಕ್ವಶನ್ ಪೇಪರ್ ಅನಾಲಿಸಿಸ್ ಡಿಸ್ಕಷನ್ನಲ್ಲಿ ಕ್ವಶನ್ಗಳನ್ನು ಸಾಲ್ವ್ ಮಾಡುವ ಟೆಕ್ನಿಕ್ಗಳನ್ನು ಕೂಡ ಹೇಳಿಕೊಡಲಾಗುವುದು. ಈ 18 ದಿನಗಳ ಕ್ರ್ಯಾಶ್ ಕೋರ್ಸ್ನ ಟೋಟಲ್ ಫೀಸ್ ಎಲ್ಲ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ₹999 ಮಾತ್ರ ಇಡಲಾಗಿದೆ. ಈ ಕೋರ್ಸ್ಗೆ ಲಿಮಿಟೆಡ್ ಸೀಟ್ಗಳು ಇರುವುದರಿಂದ ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಪ್ರೆಫರೆನ್ಸ್ ನೀಡಲಾಗುವುದು ಮತ್ತು ರಿಜಿಸ್ಟ್ರೇಷನ್ಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಲಿಂಕನ್ನು ನಮ್ಮ ILA ಕ್ಲಾಸಸ್ ಧಾರವಾಡ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀಡಲಾಗಿದೆ. ಈ PSI ಕ್ರ್ಯಾಶ್ ಕೋರ್ಸ್ ಬ್ಯಾಚ್ಗಳು ಇದೇ ಫೆಬ್ರವರಿ 7ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇವೆ. ಸೊ PSI ಸೀರಿಯಸ್ ಅಸ್ಪಿರೆಂಟ್ಸ್ಗಳು ಈ ಕ್ರ್ಯಾಶ್ ಕೋರ್ಸ್ನ ಬೆನಿಫಿಟನ್ನು ಪಡೆದುಕೊಳ್ಳಬೇಕೆಂದು ILA ಕ್ಲಾಸಸ್ ಹಾರೈಸುತ್ತದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.